ಹಾಸನದ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದರಾಗಿರ್ತಕ್ಕಂಥ ಮಂಡ್ಯದ ಎಲ್ಲರ ಶಿವರಾಮೇಗೌಡರ ಹೆಸರು ಕೇಳಿಬಂದಿದೆ. ಹಾಗೆ DCM DK ಶಿವಕುಮಾರ್ ಅವ್ರನ್ನ ಮಾತಾಡಿಸಿದ್ರು ಅನ್ನೋ ಮಾತು ಕೂಡ ಕೇಳಿಬಂದಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಂಸದಂತ ಶಿವರಾಮೇಗೌಡರ ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ಹಾಸನದ ಪೆನ್ಡ್ರೈವ್ಗೂ ನಿಮಗೂ ಏನು ಸಂಬಂಧ, ಯಾಕೆ ಹೋಗಿದ್ರಿ? ಹಾಸನದ ಪೆನ್ಡ್ರೈವ್ಗೂ ನನಗೂ ಸಂಬಂಧ ಇಲ್ಲ. ನಾನು ಹಾಸನದಿಂದ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಅದರ ಹಿಂದಿನ ದಿವಸ ನಾನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೆ. ದೇವರಾಜೇಗೌಡರು ಅವರು ನಮ್ಮ ಪಾರ್ಟಿಲೇ ಇದ್ದಾರೆ, ನನಗೂ ಪರಿಚಯಸ್ಥರು. ನನ್ನನ್ನು ಬಂದು ಭೇಟಿ ಮಾಡಿದರು, ಅವರೇ ಬಂದು ಸ್ವತಃ ಭೇಟಿ ಮಾಡಿದರು. ನನಗೆ ಯಾರ ಮೂಲಕ ಫೋನ್ ಮಾಡಿದರು, ನಾನು ಆಗ ಸಿಕ್ಕಿರಲಿಲ್ಲ. ಆಮೇಲೆ ನಾನೇ ಫೋನ್ ಮಾಡಿ ಅವರಿಗೆ, ಎಲ್ಲಿ ಏನು ರೀ ಸಮಾಚಾರ, ಚೆನ್ನಾಗಿದ್ದೀರಾ, ಏನು ನಿನ್ನ ಆಸೆ ಈಡೇರ್ತಲ್ಲಪ್ಪ, ಈಗೆಲ್ಲ ಭಾಳ ಹೋರಾಟ ಮಾಡ್ತಿದ್ದೆ 2 ವರ್ಷದಿಂದ ಅಂತ ನಾನು ಹೇಳಿದೆ. ಆಗ ದೇವರಾಜೇಗೌಡರು, ಅಣ್ಣ ನೀವು ಮಾತಾಡಲೇಬೇಕು, ಎಲ್ಲಿ ಸಿಗ್ತೀರಿ, ಬರಬೇಕು ನಿಮ್ಮ ಹತ್ರ ಅಂದರು. ನಾನು ಅಲ್ಲಿ MG ರೋಡಲ್ಲಿ ನಾನೊಂದು ಕಚೇರಿಯಲ್ಲಿ ಕೂತ್ಕೋತೀನಿ, ಬಾಪ ಅಲ್ಲಿಗೆ ಅಂತ ಹೇಳಿದೆ. ಅಲ್ಲಿಗೆ ಬಂದ ಆತ. ಬಂದು ಏನು ಸಮಾಚಾರ ದೇವರಾಜೇಗೌಡರು, ಇದು ಯಾವಾಗ ಆಗಿದ್ದು? ಇದು DK ಅವ್ರನ್ನ ಭೇಟಿ ಮಾಡೋ ಮಧ್ಯಾಹ್ನ ದಿವಸ. ಯಾವತ್ತು ಅಂದರೆ ಅಂದಾಜು? ಅಲ್ಲೇ 3-4 ದಿವಸ ಮುಂಚೆ SIT ಮಾಡಿದ್ರಲ್ಲ, ಅದರ SIT ಅನೌನ್ಸ್ ಮಾಡಿದ ಸೇಮ್ ಡೇ ದೇವರಾಜೇಗೌಡರು ನನ್ನ ಹತ್ರ ಬಂದರು. DK ಅವ್ರು ಭೇಟಿ ಮಾಡಿಸ್ಬೇಕಣ್ಣ ಅಂದರು. ನಾನು ಅಲ್ಲಿ ಕೂತಾಗಲೂ ಹೇಳಿದೆ, 2 ವರ್ಷದಿಂದ ನಿನ್ನ ವಿಡಿಯೋ ನೋಡಿ ಸಾಕಾಗೋಗಿತ್ತು ಕಣೆ, ಒಂದು ಹಂತ ಬಂದ್ಬಿಡ್ತಲೇ, ನೀನು ಹೆಂಗೆ ಏನು ಒಳ್ಳೆ ಹೋರಾಟ ಮಾಡಿದೆ ಅಂತ ಅಂದೆ. ಆಗಲೂ ಅಂದ ಅವನು ನನಗೆ, ಅಲ್ಲಿ ಮಾತಾಡುವಾಗಲೂ ಅಂದ, ಅಯ್ಯೋ ಏನು ಮಾಡೋದಣ್ಣ, ನಾನು ಎದ್ರಿಕೊಂಡು ಸುಮ್ಮನಿದ್ದೆ. ನಾನು ಹೋಗಿ BJP ನಮ್ಮ ಮುಖಂಡರುಗಳನ್ನೆಲ್ಲ ಕೇಳಿದೆ, ರಿಲೀಸ್ ಮಾಡಿ ಅಂದರು. ರಿಲೀಸ್ ಮಾಡಿ ನೀನು ಅಂದರು. ಮಾಡು ಅಂದ್ರೆ ಅದಕ್ಕೆ ಮಾಡಿದ್ದೀನಿ. ಆಮೇಲೆ ಕುಮಾರಣ್ಣವ್ರನ್ನ ಕೇಳಿದೆ, ಮಾಡಿ ಅಂತ ಅಂದರು. ಅದಕ್ಕೆ ನಾನು DK ಅವ್ರನ್ನ ಭೇಟಿ ಮಾಡಬೇಕಲ್ಲ ಅಂತ ಕೇಳಿದರು. ನಾನು DK ಅವ್ರನ್ನ ಎಲ್ಲವ್ರೆ ಅಂತ, ನಾನು ಬೆಂಗಳೂರಿನವ್ರೆ ಅಂತ ತಿಳ್ಕೊಂಡಿದ್ದೆ. DK ಅವರು ಬೇರೆ ಬೋರ್ಡ್ಸ್ ಗೊತ್ತಿರಲಿಲ್ಲ. ನಾನು ಆಗ ಅವರೆಲ್ಲ ಹೊರಗಡೆ ಹೋಗಿದ್ದಾರೆ, ಇದರಲ್ಲಿ ಟೂರಲ್ಲಿದ್ದಾರೆ, ಸಾಯಂಕಾಲ ಬರ್ತಾರೆ ನೈಟು ಅಂತ ಅಂದರು. ಇವನು ಸಾಯಂಕಾಲ 6 ಗಂಟೆವರೆಗೂ 7 ಗಂಟೆವರೆಗೂ ನನ್ನ ಜೊತೆಲೇ ಇದ್ದ, DK ಅವ್ರನ್ನ ಭೇಟಿ ಮಾಡಿಸಿ ಅಂತ. DK ಅವರು 11 ಗಂಟೆ ಮೇಲೆ ಬರ್ತಾರೆ ಅಂತ ಗೊತ್ತಾಯಿತು. ಇವತ್ತಾಗಲ್ಲ, ಹೋಗು ಅಂತ ಕಳಿಸ್ಬಿಟ್ಟೆ. ನನಗೆ ಫೋನ್ನಲ್ಲಾರು ಮಾತಾಡಿಸ್ಬೇಕು ಅಂತ ಹೇಳಿದ್ದ. ನಾನೇನು ಮಾಡಿದೆ, ಆಗ DK ಅವ್ರನ್ನ ಬೇರೆ ಕೆಲಸದ ಮೇಲೆ ನಾನು ಮಾತಾಡೋಕ್ಕೆ ಹೋಗಿದ್ದೆ. ನಾನೆಲ್ಲ ಮಾತಾಡಾದ್ಮೇಲೆ, ಆ ದೇವರಾಜೇಗೌಡ ನಿಮ್ಮ ಹತ್ರ ಮಾತಾಡಬೇಕಂತೆ, ಮಾತಾಡ್ತೀರಾ ಅಂದೆ. ಅವ್ನು ಕುಟ್ಟೇನ್ರಿ ಮಾತಾಡ್ತೀರಿ, SIT ಮಾಡಿದ್ವಿ, SITಗೆ ಹೇಳಕ್ಕೆ ಕೇಳ್ರಿ ಅಂದರು. ಇಲ್ಲ, ನೀವು ಒಳ್ಳೆ ಜನ ಆಯ್ತಲ್ಲ, ನೀವು ರಾಜ್ಯದ ಡೆಪ್ಟಿ CM ಸ್ವಾಮಿ, ಪ್ರಜೆ ಯಾರು ಕೇಳಿದ್ರೆ ಮಾತಾಡಬೇಕಾಗುತ್ತೆ ಅಂತ ನಾನೇ ಒತ್ತಾಯ ಮಾಡಿದಾಗ ನಾನು ಕೇಳಿದೆ, ಅವ್ನು ಎಲ್ಲಿದ್ದೀಯಪ್ಪ ಅಂದೆ. DK ಅವ್ರ ಮನೆಗೆ ಬರೋಕ್ಕಾಗುತ್ತೆ, ಅವ್ನು ನನ್ನ ಭೇಟಿನೇ ಮಾಡಿಸಿ ಅಂತ ಹೇಳಿದ್ದಲ್ಲ, ನನ್ನ ಕಷ್ಟ ಸುಖ ಹೇಳ್ಕೋಬೇಕು, ನನಗೆ DK ಅವ್ರನ್ನ ಭೇಟಿ ಮಾಡಿಸಿ. ಅಷ್ಟು ಆಡಿಯೋ ನಾವು ಕೇಳಿದ್ವಿ. ಆದರೆ ಅಲ್ಲಿಂದ ಮುಂದೆ ಆಮಿಷಗಳನ್ನು ಒಡ್ಡಿದ್ರು, ಕ್ಯಾಬಿನೆಟ್ ದರ್ಜೆದಿದ್ದು ಅವೆಲ್ಲ ಇದೆ, CBI ಕೊಡ್ತೀನಿ ಅಂತಿದ್ದಾರೆ. ಹೌದು, ಅದನ್ನೆಲ್ಲ ಹೇಳಿದ್ದು. ಅವನ ಅಪ್ಪನ ಹುಟ್ಟಿದ್ರೆ ರಿಲೀಸ್ ಮಾಡೋಕ್ಕೆ ಹೇಳಿ, ಏನು ಮಾತಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅವ್ನು ಗಂಡಸಾದರೆ ರಿಲೀಸ್ ಮಾಡಬೇಕದ. ಈ ಥರ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ, ಅವ್ನು ಬ್ಲ್ಯಾಕ್ ಮೇಲರ್ ಅಂತ ಗೊತ್ತು ನಮಗೆ. ಅವನಾಗಿ ಬಂದು ಕೇಳಿದ್ದಕ್ಕೆ ನಾನು ಫೋನ್ ಮಾಡಿಕೊಟ್ಟೆ. 1 ನಿಮಿಷನೂ ಮಾತಾಡಲಿಲ್ಲ DK. 1 ರಿಂದ 2 ನಿಮಿಷ DK ಮಾತಾಡಿದ್ದು. ಏನು DK ದೇವರಾಜೇಗೌಡ ಚೆನ್ನಾಗಿದ್ದೀನಪ್ಪ ಅಂದರು. ಹಿಂಗಿದ್ದೀನಿ ಇಂದ ಅವನೇನೋ ಹೇಳ್ದ, ಏನೇನೋ ಅಭೆಯಿಂದ ಅದು ತಗೊಂಡೋಗಿ SIT ಮುಂದೆ ಕೊಡಪ್ಪ, SIT ಮಾಡಿದ್ದೀವಿ ಅಂತ ಹೇಳಿ ಕ್ಲೋಸ್ ಮಾಡಿದ್ರು. ಅಷ್ಟು ಬಿಟ್ಟರೆ ಏನೂ ಮಾತಾಡಲಿ. ಅದಾದ ಮೇಲೂ ನೆನ್ನೆ ಬಂದಿದ್ದ ನನ್ನ ಹುಡಿಕೊಂಡು, ನನ್ನ ಫೋನ್ ಮಾಡಿಕೊಂಡು ಇಲ್ಲಿಗೆ ಬಂದು ಭೇಟಿ ಮಾಡಿ, ಇಲ್ಲೇ ನನ್ನ ಜೊತೆಲೇ ಊಟ ಮಾಡಿ ಹೋದ. ಯಾಕೆ ನೀವು ಮಧ್ಯ ಪ್ರವೇಶ ಮಾಡಿದ್ರೆ? ನಿಮ್ಮನ್ನು ಭೇಟಿ ಮಾಡಿದ ಕಾರಣಕ್ಕೆ ಮಾತ್ರ, ದೇವರಾಜೇಗೌಡರು ನಿಮ್ಮ ಹುಡ್ಕ ಬಂದ ಕಾರಣಕ್ಕೆ ಮಾತ್ರ ಅಲ್ಲ, ಬೇರೆ ಏನಾದರೂ ತಮಗೂ ಸಿಟ್ಟಿತ್ತ, ಬೇಸರ, ನೋವು ಏನಾರು ಇತ್ತ? ನೋವಿದೆ ನನಗೆ ಈಗಲೂ. ಅಲ್ಲಿ ಯಾರ್ಯಾರ ಮೇಲಾರ ಇರಲಿ, ನೋವುಗಳಿದ್ದಾವೆ ರಾಜಕಾರಣದಲ್ಲಿ, ಅದನ್ನು ಈಗ ಹೇಳೋಕ್ಕಾಗಲ್ಲ. ಬಟ್ ಈ ವಿಚಾರದಲ್ಲಿ ದೇವರಾಜೇಗೌಡನೇ ಬಂದು ನನಗೆ, ದೇವರಾಜೇಗೌಡನ ನಾನೇ ಫೋನ್ ಮಾಡಿ ಮಾತಾಡಿದ್ದು ನಿಜ, ನಿನ್ನ ಭೇಟಿ ಮಾಡ್ಬೇಕಣ್ಣ ಅಂತ ಬಂದಿದ್ದು ನಿಜ. DK ಅವ್ರನ್ನ ಭೇಟಿ ಮಾಡಿಸುವಾಗ DK ಅವ್ರು ಅದಕ್ಕೆ ಅವಕಾಶ ಕೊಡಲಿಲ್ಲ. ಈಗ JDS ವಿಚಾರದಲ್ಲಿ ನಿಮಗಿದ್ದ ನೋವಿನ ಕಾರಣಕ್ಕೆ ತಾವೇನೋ ಇಂಟರ್ಫಿಯರ್ ಆಗಿದ್ದೀರಾ ಇಲ್ಲಿ? ಇಲ್ಲ, ನಾನು ಈ ವಿಚಾರದಲ್ಲಿ ಅವ್ನು ಕೇಳಿದ್ದೀನಿ ಹೊರತು DK ಅವ್ರದ್ದು ಕರ್ಕೊಂಡೋಗಿದ್ದಾನೆ ಹೊರತು ಇನ್ನೇನು ಇಲ್ಲ. CBI ಕೊಡ್ತಾರಂತೆ, CBI ತನಿಖೆ ಕೊಟ್ಟರೆ ಏನಾಗ್ಬೋದು? ನಿಮಗೆ ಭಯ ಇದೆಯಾ? ಕೊಟ್ಟರೆ ನನಗಲ್ಲ, DKಗಲ್ಲ, ಯಾರಿಗೂ ಭಯ ಇಲ್ಲ. ಭಯ ಇರಬೇಕಾದ್ರೆ ಇವನಿಗೆ, ಯಾರಿಗೆ, ಇವನು ನಮ್ಮ ದೇವರಾಜೇಗೌಡನಿಗೆ. ಓಕೆ, ಕುಮಾರಸ್ವಾಮಿ ಅವರ ಪಾತ್ರ ಏನಂತ ನೀವು ಹೇಳೋದಾಗಿರ, ಅವ್ರು ಏನು ಹೇಳಿದ್ರು ಅಂತ ನೀವು ಹೇಳ್ತಾ? ಅವನು ಹೇಳ್ತಾ ಇರೋದು ಏನಂತ? ಕುಮಾರಸ್ವಾಮಿಯವರು, ನಾನು ಹೋಗಿ ಕುಮಾರಸ್ವಾಮಿಯವ್ರನ್ನ ಭೇಟಿ ಮಾಡಿದ್ದೆ ಅಣ್ಣ, ಕುಮಾರಸ್ವಾಮಿಯವರು ರಿಲೀಸ್ ಮಾಡು ಅಂತ ಹೇಳಿದರು. ಮತ್ತು ಇವನು BJP ನಮ್ಮ ಮುಖಂಡರುಗಳನ್ನೆಲ್ಲ ಕೇಳಿದೆ, ಎಲ್ಲರೂ ರಿಲೀಸ್ ಮಾಡಿ ಅಂತ ಹೇಳಿದ್ರು. ಅವ್ರು ಹೇಳಿದ ಮೇಲೆ ನಾನು ರಿಲೀಸ್ ಮಾಡಿದ್ದೇನೆ ಅಣ್ಣ. ನಾನು DK ಅವ್ರದ್ದು ಕೆಲವು ಮಾತಾಡಬೇಕು ಅಂದರು. ಏನು ಡಿಮ್ಯಾಂಡ್ ಏನು ಹಂಗಾರೆ ದೇವರಾಜೇಗೌಡರದ್ದು? ಅವ್ನ ಡಿಮ್ಯಾಂಡು ದುಡ್ಡು ಕಾಸಿಂದು ಅಂತ ಅಂದ್ಕೊಂಡೆ ನಾನು. DK ಅವ್ರು ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ವಲ್ಲ, ಸುಮ್ಮನಾಗೋದೆ. ಆಮೇಲೆ ತಿರ್ಗಲು ನೆನ್ನೆಲೂ ಬಂದು
ನಾನು ಭಾಳ ಖರ್ಚು ಮಾಡ್ಕೊಂಬಿಟ್ಟಿದ್ದೀನಿ ಅಣ್ಣ ಹಂಗೆ ಹಿಂಗೆ ಅಂತ ಗೋಗರ್ದ ಊಟ ಮಾಡು. ಆಮೇಲೆ ಹಾಸನದಲ್ಲಿ ಇನ್ನೊಂದಿಬ್ಬರು ಇದ್ದರು, ಅವರು ಬಂದು ಇಲ್ಲೇ ಕೂತು ಮಾತಾಡಿ ಇನ್ನೊಂದು ಸರಿ ಟೀ ಕುಡಿದು ಹೋದಾನೆ ಅಂದ್ರೆ ಅವ್ರು ದುಡ್ಡಿಗಾಗಿ ಡಿಮ್ಯಾಂಡ್ ಮಾಡ್ತಾರೆ ತಾವು ಅಂತ ಹೇಳ್ತೀರಾ? ಅನ್ಕೋತೀನಿ ನಾನು. ನನಗೆ ಕೇಳಲಿಲ್ಲ ಅವನು ಒತ್ತಡ ದುಡ್ಡಿನ ಮೇಲೆ ಇತ್ತು ಅಂತ ಅನ್ಕೋತೀನಿ. ಯಾಕಂದ್ರೆ JDS ನವರು ಕುಮಾರಸ್ವಾಮಿ ಅವರೆಲ್ಲ ಮಹಾನಾಯಕ ಅಂತ ಹೇಳ್ತಿದ್ರು. ಇವತ್ತು JDS ನವರು ಅಧಿಕೃತವಾಗಿ ಈ ಎಲ್ಲ ಬೆಳವಣಿಗೆ ಹಿಂದೆ DK ಶಿವಕುಮಾರ್ ಇದರ ಆರೋಪವನ್ನು ನೇರವಾಗಿ ಮಾಡಿದ್ದಾರೆ. ಮಾಡಿದ ಮೇಲೂ ಕೂಡ ಇದು ಈ ಬೆಳವಣಿಗೆ ಬಗ್ಗೆ ಇವರು ಮಾತಾಡ್ತಿರೋದು ಒಂದಕ್ಕೊಂದಿಲ್ಲ ಸಿಂಕ್ ಆಗ್ತಿದ್ಯಾ? ಇಲ್ಲ, ಯಾವುದೇ ಕಾರಣಕ್ಕೂ ಸಹಿತ ನಾನು ದೇವರಾಜೇಗೌಡನ ಹಂಗಿದ್ದ ಮೇಲೆ ಕರೆದು ಕೂರಿಸ್ಕೊತಿದ್ದೋ ನಾವೇ ಕರೆದು ಕೂರಿಸ್ಕೊಂಡು ಏನಿದೆ ಬಿಚ್ಚಪ್ಪ ನಿಂದೆಲ್ಲ ಅಂತ ಹೇಳ್ತಿದ್ದೋ. DK ಅವರು ಒಪ್ಪಿಗೆನೇ ಕೊಡಲಿಲ್ಲ ಅದಕ್ಕೆ. DK ಅವರು ಒಪ್ಪಿಗೆನೇ, ನನಗೆ ಇದು ಇಷ್ಟು ಡೀಪಾಗಿ ಹೋಗಿರಲಿಲ್ಲ. ನನಗೆ ಬೇಜಾರಿತ್ತು. ಬೇಜಾರನ್ನು ನಾನು ಮೊನ್ನೆ ಪ್ರೆಸ್ ಮೀಟ್ನಲ್ಲಿ ನನ್ನದೇ ಆದಂಥ ಬೇಜಾರು ನಾನು ಸ್ಪಷ್ಟ ಮಾಡಿಬಿಟ್ಟಿದ್ದೀನಿ. ಇದಾದ ಮೇಲೆ ಅನಿರೀಕ್ಷಿತವಾಗಿ ಇವನು ನನಗೆ ಭೇಟಿ ಮಾಡೋಕ್ಕೆ ಅವಕಾಶ ಆಯಿತು. ಈತ ಬಂದು DK ಅವ್ರನ್ನ ಭೇಟಿ ಮಾಡಲೇಬೇಕು ನಾನು ಅಂತ ರಿಕ್ವೆಸ್ಟ್ ಮಾಡಿಕೊಂಡ. DK ಅವರು ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ಎಲ್ಲ ಇದೆ ಅದರಲ್ಲಿ ಅಂತಿದ್ದಾರೆ, ಆಡಿಯೋದಲ್ಲಿ ಎಲ್ಲ ಇದೆ. ನೀವೇನು ಮಾತಾಡಿದ್ರಿ, ಏನು ಆಮಿಷ ಒಡ್ಡಿದ್ರಿ? ಒಂದು ನಿಮಿಷ ಕೇಳಿ, ಅವ್ನು ಮಾಡು ಅನ್ನಿ. DK ಅವ್ರು ಇದರಲ್ಲಿ ಏನಿದೆ ಅಂತ ಬಿಡುಗಡೆ ಏನು ಭಯ ಇಲ್ವಾ? CBI ಗಿಬಿಐ ಹೋದ್ರೆ ಶಿವರಾಮೇಗೌಡರಿಗೆ ಭಯ, ಆತಂಕ? CBI ಅಲ್ಲ ಸ್ವಾಮಿ, ಈ ರಾಷ್ಟ್ರದಲ್ಲಿ ಈ ಪ್ರಪಂಚದಲ್ಲಿ ಯಾವ್ದಾದ್ರು ಅತ್ಯುನ್ನತವಾಗಿದ್ರೆ ಅದನ್ನು ಮಾಡಲಿ, ನಮಗೆ ಯಾವ ತೊಂದರೆ ಇಲ್ಲ. ಇದರ ಹಿಂದ್ಗಡೆ ನಿಮ್ದಾಗ್ಲಿ DK ಶಿವಕುಮಾರ್ ಅವರು ಯಾವುದೇ ಪಾತ್ರ ಇಲ್ಲ ನನಗೆ ತಿಳಿದ ಮಟ್ಟಿಗೆ. ನಂದು ಬಿಡಿ, ನಂದೇನು ಇಲ್ಲವೇ ಇಲ್ಲ, ನಂದೇನು ಲೆಕ್ಕಿಲ್ಲ. DK ಶಿವಕುಮಾರ್ ಅವ್ರದ್ದು ಸಹಿತ ನಾನು ಈ ಬೆಳವಣಿಗೆ ನೋಡಿದಾಗ DK ಶಿವಕುಮಾರ್ ಅವರು SIT ಮಾಡಿದ್ದೀವಿ, ಅವ್ರ ಮುಂದೆ ಹೇಳ್ಕೊಳ್ಳಿ ಎಲ್ಲ ನೀವೇ ಅಂತ ಅನ್ನೋದು ಸ್ಪಷ್ಟ ಮಾಡಿದರು. ಬಟ್ ಅವರು ಹೇಳೋ ಪ್ರಕಾರ ಎಲ್ಲವೂ ಇದೆ. ನಿಮ್ಮನ್ನ CBI ಮುಂದೆ ಬಿಡುಗಡೆ ಮಾಡಕ್ಕೆ ಹೇಳಿ ಏನು ಮಾತಾಡಿದ್ದೀವಿ ಅಂತ ಬಿಡುಗಡೆ ಮಾಡಕ್ಕೆ ಹೇಳಿ. ಆಮಿಷ ತಾವು ಒಡ್ಡಿಲ್ಲ ಹಾಗಾರೆ? ಇಲ್ಲ, ಅವನೇನಾರ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು, ಮಾಡಿದ್ರೆ ಆ ಥರ ಇದ್ರೆ. ಏನು ಕ್ರಿಯೇಟ್ ಅಂದ್ರೆ ಯಾವ ಅವ್ನು ಏನು ಬೇಕಾದ್ರೂ ಮಾಡ್ತಾನೆ ಅಂತ ಗೊತ್ತಾಯ್ತು ನನಗೆ. ಅಂದ್ರೆ ಆಡಿಯೋ ಏನಾರು ಮಾಡಿರ್ತಾರೆ ನಿಮ್ಮ ವಾಯ್ಸ್ ಅಲ್ಲಿ ಅಂತ? ನಮ್ಗೆ ಯಾವ ಭಯನೂ ಇಲ್ಲ ಅಂದೆ. ನಾಳೆಯಿಂದಲೇ CBI ಕೊಡಕ್ಕೆ ಹೇಳಿ. ಓಕೆ, ಇದು ಮಾಜಿ ಸಂಸದರಾಗಿರ್ತಕ್ಕ ಶಿವರಾಮೇಗೌಡರು ಮತ್ತು ನಾವು ಯಾವುದೇ ಆಮಿಷಗಳನ್ನ ಒಡ್ಡಿಲ್ಲ ಅಥವಾ DK ಶಿವಕುಮಾರ್ ಇದರ ಹಿಂದೆ ಇಲ್ಲ, ಅವರೇ ನಮ್ಮ ಹತ್ರ ಬಂದಿದ್ರು ಅನ್ನುವಂಥ ಆರೋಪನ ಅಥವಾ ಅವರು ಮಾಡಿದ ಆರೋಪಕ್ಕೆ ಕೌಂಟರ್ನ ಇಲ್ಲಿ ಶಿವರಾಮೇಗೌಡರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಸುಖೇಶ್, ಪಬ್ಲಿಕ್ TV, ಬೆಂಗಳೂರು.